ಡಾಕ್ಟರ್ ಶಿವರಾಜ್ ಕುಮಾರ್ ಇವರ ಹೆಸರು ಹೇಳಿದ ತಕ್ಷಣ ಎಲ್ಲರ ಅಭಿಮಾನಿಗಳಿಗೆ ಖುಷಿ ಇರುತ್ತೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಅಭಿಮಾನಿಗಳು ಶಿವಣ್ಣನ ಆರಾಧಿಸ್ತಾ ಇದ್ದಾರೆ. ಸದ್ಯಕ್ಕೆ ಪವರ್ ಟಿವಿ ಜೊತೆ ಮಾತಾಡಕ್ಕೆ ಡಾಕ್ಟರ್ ಶಿವರಾಜ್ ಕುಮಾರ್ ಜೊತೆ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಕೂಡ ಜಾಯಿನ್ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಶಿವಣ್ಣ ಹಾಗೂ ಗೀತಕ್ಕ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವಣ್ಣ ಹೇಗಿದ್ದೀರಾ? ಗೀತಕ್ಕ, ಶಿವಣ್ಣನ ಆರೋಗ್ಯ ಹೇಗಿದೆ? ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅವರ ಆರೋಗ್ಯದ ಬಗ್ಗೆ ಇನ್ಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಪೂರ್ತಿ ಕ್ಯೂರ್ಡ್ ಈಗ. ಸೊ ತುಂಬಾ ಸಂತೋಷ ಆಗುತ್ತೆ. ಶಿವಣ್ಣ, ನಾನ್ ಕೇಳಿದ ಮಟ್ಟಿಗೆ ಶಿವಣ್ಣ ಮನೇಲಿ 1 ನಿಮಿಷನೂ ಕೂರಲ್ವಂತೆ. ಯಾವತ್ತು ಶೂಟಿಂಗ್ ಹೋಗ್ಬೇಕನ್ನೋ ಹಠ ಜಾಸ್ತಿ ಅಂತೆ. ಈಗ ಆಗತ್ತಾ ಕಂಟ್ರೋಲ್ ಮಾಡಕ್ಕೆ ಶಿವಣ್ಣನ? ಇಲ್ಲ, ಆತರ ಎಲ್ಲ ಮೊದಲು ಕೂಡ ಅವ್ರು ಹಂಗ್ ಮಾಡಿಲ್ಲ. ಬಟ್ ವರ್ಕ್ ಇದ್ದಾಗ ಅದನ್ನ ಮಾತ್ರ ಒಂದು ಹಿಂದೆ ಮುಂದೆ ಒಂಚೂರು ಆಗಕ್ ಕೊಡಲ್ಲ. ಅದು ಕರೆಕ್ಟಾಗಿ ಮುಗಿಬೇಕು, ಪ್ರೊಡ್ಯೂಸರ್ಸ್ಗೆ ಹೆಲ್ಪ್ ಆಗ್ಬೇಕು ಅನ್ನೋದು ಅದರಿಂದ ಮಾಡ್ತಾರೆ ಹೊರತು ಬ್ರೇಕ್ ಯಾವಾಗ್ಲೂ ಬ್ರೇಕ್. ಆಕ್ಚುಲಿ ಅದು ನಂಗೆ ಗೊತ್ತಿರೋ ಹೆಂಗದು ಅಂತ. ಬಿಕಾಸ್ ಯಾವಾಗ್ಲೂ ಎಲ್ಲ ಶೆಡ್ಯೂಲ್ ಆದ್ಮೇಲೆ ಬ್ರೇಕ್ ತಗೊಂತಾನೆ ಇರ್ತಾರೆ. ಪವರ್ ಟಿವಿಯಲ್ಲಿ ನಾನ್ ಇಂಟರ್ವ್ಯೂ ಮಾಡ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್. ಗೀತಕ್ಕ ನಾನು ಯಾವತ್ತೂ ಮಾಡಿಲ್ಲ. ಗೀತಕ್ಕ, ಶಿವಣ್ಣ ಅಂತ ತಕ್ಷಣ ಈಗ ಒಂದಿಷ್ಟು ಎಮೋಷನ್ ಇದ್ದೇ ಇರುತ್ತೆ. ಸೊ ಅವ್ರನ್ನ ಒಂಥರ ಮಗು ತರ ಈಗ ನೋಡ್ಕೋಬೇಕಾಗತ್ತೆ. ಸೊ ಹೇಗಿದೆ ಅವರ ಆರೋಗ್ಯದಲ್ಲಿ, ಯಾವ ತರ ಎಲ್ಲ ಚೇತರಿಕೆ ಕಾಣಿಸ್ಕೊತಿದೆ ಅಂತ ಹೇಳಿ? ಇದು ಬಂದು ಕ್ಯೂರ್ ಆಗೋದ್ರಲ್ಲಿ ಐ ಥಿಂಕ್ ಇಟ್ಸ್ 8 to 9 months ಆಯ್ತು ಅಂತ ಅನ್ಸುತ್ತೆ. ಆಮೇಲೆ ಇದು ಟ್ರೀಟ್ಮೆಂಟೇ ಬೇರೆ ತರ ಟ್ರೀಟ್ಮೆಂಟ್. ಇದು ಸ್ಟಾರ್ಟ್ ಆಗಿ ಫಸ್ಟ್ ಕೀಮೋ ಆಯ್ತು. ಆಮೇಲೆ ಮತ್ತೆ ಫಸ್ಟ್ ಕೀಮೋನ ದಿಲೀಪ್ ಇಲ್ಲೇ ಮಾಡಿದ್ರು, ಮನೆಯಲ್ಲೇ ಮಾಡಿದ್ರು. ಆಮೇಲೆ ಕೀಮೋಗೆ ಅಲ್ಲಿ ಹೋಗ್ಬೇಕಾಗಿತ್ತು. ಸೊ ಎಲ್ಲ ಒಂಥರ ಏನೋ ಕನಸ ನಂಗೆ ಬಂದು ಅಷ್ಟು ಫಾಸ್ಟಾಗಿ ಹೊರಟೋಗಿತ್ತು ಅದು. ಸೊ ಆಮೇಲೆ ಅಲ್ಲಿ ಕ್ಯಾನ್ಸರ್ ಫ್ರೀ ಅಂತ ಅಲ್ಲಿ ಹೇಳಿದಾಗ ಅದರಷ್ಟು ಸಂತೋಷ ಎಲ್ಲೂ ಆಗಿದ್ದಿಲ್ಲ. ಅದು ಅಲ್ಲಿ 1 ಗಂಟೆ ಹಾಕಿದ್ದಾರೆ ಅದರಲ್ಲಿ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಲ್ಲಿ ಹೋಗ್ಬಿಟ್ಟು ಅದನ್ನ 3 ಸರಿನೂ ಏನೋ ಬಾರಿಸ್ಬೇಕು ಅದನ್ನ. ಸೊ ನಾವು ಹಾಸ್ಪಿಟಲ್ಗೆ ಹೋಗಿದ್ದ ದಿವಸ ಅಲ್ಲೊಬ್ರು ಅದನ್ನ ಮಾಡ್ತಾ ಇದ್ರು. ಡಾಕ್ಟರ್ ಅವ್ರಿಗೆ ಹೇಳಿದ್ರು, ನೆಕ್ಸ್ಟ್ ನೀವು